ಬೇಕು ಅಂತಾನೆ ಮಾಡಿದ್ ಏನೀಗ ನಾನು ಬೇಕು ಅಂತ ಮಾಡಲ್ಲ. ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತೆಯೇ ಬಿಗ್ ಬಾಸ್ ಈ ಬಾರಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ನೀಡುತ್ತಿದ್ದಾರೆ. ಇದನ್ನು ನೋಡುತ್ತಿರುವ ವೀಕ್ಷಕರು ಏನಪ್ಪಾ ಈ ಟ್ವಿಸ್ಟ್ಗಳು ಎಂದು ತಲೆ ಕೆಡಿಸಿ ಕೂರುವಂತೆ ಮಾಡುತ್ತಿದೆ. ಬಿಗ್ ಬಾಸ್ ಕನ್ನಡ 12 ಮನೆಯಿಂದ ಈಗಾಗಲೇ ಚೈತ್ರ ಹಾಗೂ ರಜತ್ ಹೊರ ಬಂದಿದ್ದಾರೆ. ಫಿನಾಲೆಗೆ ಇನ್ನು ಕೆಲವೇ ದಿನಗಳು ಬಾಕಿ ಇರುವುದರಿಂದ ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ಗಳು ದಿನದಿಂದ ದಿನಕ್ಕೆ ಹೆಚ್ಚು ಟಫ್ ಆಗ್ತಿದೆ. ಇದೀಗ ಲಕ್ಸುರಿ ಬಜೆಟ್ ಟಾಸ್ಕ್ ವಿಚಾರವಾಗಿ ಅಶ್ವಿನಿ ಮತ್ತು ಗಿಲ್ಲಿ ನಡುವೆ ಭಾರಿ ವಾಗ್ವಾದ ನಡೆದಿದೆ. ಗಿಲ್ಲಿ ಟಾಸ್ಕ್ಗೆ ಅತಿಯಾದ ಮಹತ್ವ ನೀಡುತ್ತಿದ್ದಾರೆ ಎಂಬ ಅಭಿಪ್ರಾಯವನ್ನ ವೀಕ್ಷಕರು ವ್ಯಕ್ತಪಡಿಸುತ್ತಿದ್ದಾರೆ. ಈ ಕುರಿತಂತೆ ಇಂದು ಪ್ರೋಮೋ ಬಿಡುಗಡೆಯಾಗಿದ್ದು, ಲಕ್ಸುರಿ ಬಜೆಟ್ಗಾಗಿ ವಿಶೇಷ ಟಾಸ್ಕ್ ಒಂದನ್ನ ಬಿಗ್ ಬಾಸ್ ನೀಡಿದ್ದರು. ಸೂಚಿಸಲಾದ ಅವಧಿಯೊಳಗೆ ನಿರ್ದಿಷ್ಟ ಪ್ರದೇಶವನ್ನ ತಲುಪಿ ನೃತ್ಯ ಪ್ರದರ್ಶನ ಮಾಡಬೇಕಿತ್ತು. ನೀಡಿದ ಸಮಯದೊಳಗೆ ಟಾಸ್ಕ್ ಪೂರ್ಣಗೊಳಿಸಿದರೆ ವಾರದ ದಿನಸಿ ಸಾಮಗ್ರಿ ದೊರೆಯುತ್ತದೆ ಎಂದು ಬಿಗ್ ಬಾಸ್ ಸೂಚಿಸಿದ್ದರು. ಆದರೆ ಅಶ್ವಿನಿ ಅವರು ನಿಗದಿತ ಸಮಯಕ್ಕೆ ಸ್ಥಳಕ್ಕೆ ತಲುಪದೇ ಇದ್ದ ಕಾರಣ ಸ್ಪರ್ಧಿಗಳು ವಾರದ ಸಾಮಗ್ರಿಯನ್ನ ಕಳೆದುಕೊಂಡಿದ್ದಾರೆ. ಈ ಘಟನೆ ಹಿನ್ನೆಲೆಯಲ್ಲಿ ಗಿಲ್ಲಿ ಮತ್ತು ಅಶ್ವಿನಿ ನಡುವೆ ಮಾತಿನ ಚಕಮಕಿ ನಡೆದಿದೆ. ಈ ವೇಳೆ ರಾಶಿಕಾ, ಗಿಲ್ಲಿ ಮತ್ತು ನೀವು ಇಬ್ಬರು 2 ಬಾರಿ ಮಾಡಿದ ತಪ್ಪಿನಿಂದಲೇ ದಿನಿಸಿ ಹೋಗಿಲ್ಲವೇ ಎಂದು ಪ್ರಶ್ನಿಸಿದ್ದಾರೆ. ಅದಕ್ಕೆ ಗಿಲ್ಲಿ, ನಾನು ಮಾಡಿದೆ ಎಂದು ನೀವು ಕೂಡ ಅದನ್ನೇ ಮಾಡಬೇಕಾ ಎಂದು ಪ್ರತಿಕ್ರಿಯಿಸಿದ್ದಾರೆ. ಇದಕ್ಕೆ ಅಶ್ವಿನಿ, ನಾನು ಉದ್ದೇಶಪೂರ್ವಕವಾಗಿ ಏನು ಮಾಡಿದ್ದೇನೆ ಎಂದು ಪ್ರಶ್ನಿಸಿದ್ದಾರೆ. ಬಳಿಕ ಗಿಲ್ಲಿ, ಪ್ರತಿ ರೌಂಡ್ನಲ್ಲೂ ಅದೇ ತಪ್ಪುಗಳು ಮರುಕಳಿಸಬೇಕಾ ಎಂದು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಇನ್ನೊಂದೆಡೆ ಈ ವಾರ ಬಿಗ್ ಬಾಸ್ ಮನೆಯಿಂದ ರಜತ್ ಮತ್ತು ಚೈತ್ರ ಹೊರಬಂದಿದ್ದಾರೆ. ಮನೆಯಲ್ಲಿ ವಿವಿಧ ರೀತಿಯ ಟಾಸ್ಕ್ಗಳನ್ನ ಬಿಗ್ ಬಾಸ್ ನೀಡುತ್ತಿದ್ದು, ಕಳೆದ ವಾರ ಯಾವುದೇ ಎಲಿಮಿನೇಷನ್ ನಡೆದಿರಲಿಲ್ಲ. ಈ ವಾರ ವೋಟಿಂಗ್ ಕೂಡ ತೆರೆದಿರಲಿಲ್ಲ. ಸುಮಾರು 2 ವಾರಗಳ ಹಿಂದೆ ಕಳೆದ ಸೀಸನ್ನ 5 ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಎಂಟ್ರಿ ನೀಡಿದ್ದರು. ಅವರಲ್ಲಿ ಮಂಜು, ತ್ರಿವಿಕ್ರಮ್ ಮತ್ತು ಮೋಕ್ಷಿತಾ ಪೈ 1 ವಾರದೊಳಗೆ ಮನೆಯಿಂದ ಹೊರ ಹೋಗಿದ್ದರು. ರಜತ್ ಮತ್ತು ಚೈತ್ರ ಕುಂದಾಪುರ ಅವರನ್ನ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳಾಗಿ ಮನೆಯೊಳಗೆ ಉಳಿಸಲಾಗಿತ್ತು. ಇದೀಗ ಅವರು ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಬಂದಿದ್ದಾರೆ. ಇದನ್ನು ಕೇಳಿದ ಸ್ಪರ್ಧಿಗಳಿಗೆ ಅಚ್ಚರಿಯಾಗಿತ್ತು. ಹಾಗೆ ವೈಲ್ಡ್ ಕಾರ್ಡ್ ಎಂಟ್ರಿಗಳಾಗಿ ಮನೆಯೊಳಗೆ ಇದ್ದಾರೆ ಎಂದು ಭಾವಿಸಿದ್ದ ಸ್ಪರ್ಧಿಗಳಿಗೆ ಒಂದು ರೀತಿಯಾದಂತಹ ರಿಲೀಫ್ ಸಿಕ್ಕಿದೆ ಚೈತ್ರ ಹಾಗೂ ರಜತ್ ಹೊರ ಬಂದ ಮೇಲೆ. ಇನ್ನು ಈ ಮುಂದೆ ಟಾಸ್ಕ್ಗಳು ಹೇಗೆ ಇರಲಿವೆ, ಈ ಟಾಸ್ಕ್ಗಳನ್ನು ಸ್ಪರ್ಧಿಗಳು ಹೇಗೆ ಆಡಲಿದ್ದಾರೆ ಎಂದು ಕುತೂಹಲ ಮೂಡುತ್ತಿದೆ. ಮತ್ತಷ್ಟು ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿ ಬೀಟ್ ಕನ್ನಡ.